ನಮಸ್ಕಾರ ಫ್ರೆಂಡ್ಸ್, ನಮ್ಮ ಕ್ರಿಪ್ಟೋ ಮಾಸ್ಟರ್ ಕ್ಲಾಸ್ 0 ಟು ಹೀರೋ ಸರಣಿಯ 5ನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, ಕಳೆದ ವಿಡಿಯೋದಲ್ಲಿ ನಾವು ಆಲ್ಟ್ ಕಾಯಿನ್ಗಳು ಮತ್ತೆ ಎಥೇರಿಯಂ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ನಾನು ನಿಮಗೆ ಕ್ರಿಪ್ಟೋ ಮಾರ್ಕೆಟ್ ಸೇಫ್ ಲಾಕರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಸ್ಟೇಬಲ್ ಕಾಯಿನ್ಸ್. ವಿಷಯಕ್ಕೆ ಬರೋ ಮೊದಲು ಒಂದು ಇಂಪಾರ್ಟೆಂಟ್ ಮಾತು. ಈ ಕೋರ್ಸ್ ಅನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೆ ಮಾತ್ರ ಪಕ್ಕ ಅರ್ಥ ಆಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಮಾಸ್ಟರ್ ಕ್ಲಾಸ್ ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ 1 2 3 ಅಂತ ಲೈನ್ ಪ್ರಕಾರ ವಿಡಿಯೋಗಳನ್ನ ನೋಡಿ ಕಲ್ತ್ಕೊಳ್ಳಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಮುಖ್ಯ ವಿಷಯಗಳನ್ನ ಕಲಿಯೋಣ. ಸ್ಟೇಬಲ್ ಕಾಯಿನ್ ಅಂದ್ರೇನು ಮತ್ತು ಅದರ ಉಪಯೋಗಗಳೇನು, ಹಾಗೆ ಯಾವೆಲ್ಲ ರೀತಿಯ ಸ್ಟೇಬಲ್ ಕಾಯಿನ್ಗಳು ಇಂದು ಮಾರ್ಕೆಟ್ನಲ್ಲಿವೆ, ಯಾವ ಸ್ಟೇಬಲ್ ಕಾಯಿನ್ ನಮಗೆ ಸುರಕ್ಷಿತ ಮತ್ತು ದೊಡ್ಡ ದೊಡ್ಡ ಎಕ್ಸ್ಚೇಂಜ್ಗಳು ಯಾವುದನ್ನ ಬಳಸ್ತಾ ಇವೆ. ಮೊದಲನೇ ವಿಷಯ, ಸ್ಟೇಬಲ್ ಕಾಯಿನ್ ಅಂದ್ರೇನು. ಕ್ರಿಪ್ಟೋ ಮಾರ್ಕೆಟ್ ನಲ್ಲಿ ಬಿಟ್ ಕಾಯಿನ್ ಬೆಲೆ ಪ್ರತಿದಿನ ಏರಿಳಿತ ಆಗುತ್ತೆ ಅಂತ ನಮಗೆ ಗೊತ್ತು. ಆದ್ರೆ ಆ ಏರಿಳಿತದ ಭಯ ಇಲ್ಲದ ಕೆಲವು ಕಾಯಿನ್ಗಳಿವೆ, ಅವೇ ಸ್ಟೇಬಲ್ ಕಾಯಿನ್ಸ್. ಇವುಗಳ ಬೆಲೆ ಬೇರೆ ಯಾವುದಾದರೂ ಒಂದು ಸ್ಥಿರವಾದ ಆಸ್ತಿಗೆ ಅಥವಾ ಅಸೆಟ್ಗೆ ಲಿಂಕ್ ಮಾಡಿರ್ತಾರೆ. ಹೆಚ್ಚಾಗಿ ಇವು ಅಮೆರಿಕನ್ ಡಾಲರ್ಗೆ ಸಮಾನವಾಗಿರುತ್ತೆ. ಅಂದ್ರೆ ಒಂದು ಸ್ಟೇಬಲ್ ಕಾಯಿನ್ ಈಕ್ವಲ್ಸ್ ಟು ಒಂದು US$. ಅಷ್ಟೇ ಅಲ್ಲ, ಕೆಲವು ಸ್ಟೇಬಲ್ ಕಾಯಿನ್ಗಳ ಬೆಲೆ ಅಸಲಿ ಚಿನ್ನ ಅಂದ್ರೆ ಗೋಲ್ಡ್ ನ ಬೆಲೆಗೂ ಸಮಾನವಾಗಿರುತ್ತೆ. ಅಂದ್ರೆ ಆ ಚಿನ್ನದ ಬೆಲೆಗೆ ಸಮಾನವಾಗಿರುವಂತಹ ಕಾಯಿನ್ ಅನ್ನ ನೀವು ಖರೀದಿಸಿದ್ರೆ ನೀವು ಡಿಜಿಟಲ್ ರೂಪದಲ್ಲಿ ಚಿನ್ನವನ್ನ ಸೇವ್ ಮಾಡಿದಾಗೆ ಆಗುತ್ತೆ. ಮಾರ್ಕೆಟ್ ಎಷ್ಟೇ ಬಿದ್ದರೂ ಸಹ ಇವುಗಳ ಬೆಲೆ ಮಾತ್ರ ಬದಲಾಗದೆ ಆ ಒಂದು ಅಸೆಟ್ ನ ಬೆಲೆಗೆ ಸ್ಥಿರವಾಗಿರುತ್ತೆ. ಇನ್ನು ಇವುಗಳ ಉಪಯೋಗ ಏನು ಅಂತ ನೋಡೋಣ. ಒಬ್ಬ ಟ್ರೇಡರ್ ಆಗಿ ನಮ್ಗೆ ಸ್ಟೇಬಲ್ ಕಾಯಿನ್ ಹಾಕ್ಬೇಕು ಅಂದ್ರೆ ಲಾಭವನ್ನ ಸುರಕ್ಷಿತವಾಗಿರೋಕೆ. ನಿಮ್ಗೆ ಯಾವ್ದಾದ್ರು ಕಾಯಿನ್ ನಲ್ಲಿ ಲಾಭ ಬಂದಾಗ ಮಾರ್ಕೆಟ್ ಬೀಳ್ಬಹುದು ಅಂತ ಅನ್ಸಿದ್ರೆ ಆ ಹಣವನ್ನ ತಕ್ಷಣ ಸ್ಟೇಬಲ್ ಕಾಯಿನ್ಗೆ ಬದಲಾಯಿಸಿಟ್ಕೋಬಹುದು. ಆಗ ನಿಮ್ಮ ಲಾಭ 1 ಪೈಸೆನೂ ಕಡಿಮೆ ಆಗಲ್ಲ, ಸುರಕ್ಷಿತವಾಗಿರುತ್ತೆ. ಮತ್ತೆ ಇದನ್ನ ಖರೀದಿಗೂ ಬಳಸ್ತಾರೆ. ಬಿಟ್ ಕಾಯಿನ್ ಬೆಲೆ ಕಡಿಮೆ ಆದಾಗ ನಿಮ್ಮ ಹತ್ರ ಸ್ಟೇಬಲ್ ಕಾಯಿನ್ ಇದೆ ಅಂದ್ರೆ ಅದನ್ನ ಬಳಸಿ ತಕ್ಷಣ ಹೊಸ ಕಾಯಿನ್ಗಳನ್ನ ಖರೀದಿಸಬಹುದು. ಈ ರೀತಿಯಾಗಿ ಪ್ರಾಫಿಟ್ ಅನ್ನ ಸೇಫ್ ಆಗಿ ಇರಿಸ್ಕೊಳ್ಳೋಕೆ ಸ್ಟೇಬಲ್ ಕಾಯಿನ್ಗಳನ್ನ ಉಪಯೋಗಿಸ್ತಾರೆ. ಇನ್ನೊಂದು ಮುಖ್ಯ ವಿಷಯ, ನೀವು ಈ ಸ್ಟೇಬಲ್ ಕಾಯಿನ್ಗಳನ್ನ ಭಾರತೀಯ ರೂಪಾಯಿ ಅಂದ್ರೆ INR ನ ಕೊಟ್ಬಿಟ್ಟು ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ಗಳ ಮೂಲಕ ಸುಲಭವಾಗಿ ಇದನ್ನ ಖರೀದಿಸಬಹುದು. ಫಾರ್ ಎಕ್ಸಾಂಪಲ್ USDT ಅನ್ನ. ಈಗ ನಿಮ್ಗೆ ಒಂದು ಡೌಟ್ ಇರ್ಬೋದು, ಮಾರ್ಕೆಟ್ ನಲ್ಲಿ ಸಾವಿರಾರು ಸ್ಟೇಬಲ್ ಕಾಯಿನ್ಗಳಿವೆ, ನಾವು ಯಾವುದನ್ನ ನಂಬಬೇಕು ಅಂತ. ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿರೋದ್ರಿಂದ ಗೊಂದಲ ಬೇಡ. ಪ್ರಪಂಚದಲ್ಲಿ ಅತಿ ದೊಡ್ಡ ಎಕ್ಸ್ಚೇಂಜ್ಗಳಾದಂತಹ ಬೈನಾನ್ಸ್ ಮತ್ತೆ ಬಿಟ್ಗೆಟ್, ಅತಿ ಹೆಚ್ಚು ಬಳಸುವ ಮತ್ತು ನಂಬುವ ಕೆಲವು ಕಾಯಿನ್ಗಳಂದ್ರೆ USDT. ಇದು ಕ್ರಿಪ್ಟೋ ಲೋಕದ ಅತ್ಯಂತ ಜನಪ್ರಿಯ ಸ್ಟೇಬಲ್ ಕಾಯಿನ್. ಹಾಗೆ USDC, ಇದು ನಿಯಮಬದ್ಧವಾಗಿ ನಡೆಯುವ ಅತ್ಯಂತ ಸುರಕ್ಷಿತ ಕಾಯಿನ್. ಮತ್ತೆ ಗೋಲ್ಡ್ ಸ್ಟೇಬಲ್ ಕಾಯಿನ್ಗಳು ಇವೆ, ಉದಾಹರಣೆಗೆ PAXG. ಇದ್ರ ಬೆಲೆ ಅಸಲಿ ಚಿನ್ನದ ಬೆಲೆಗೆ ಸಮಾನವಾಗಿರುತ್ತೆ. ನೀವು ಯಾವುದೇ ಕ್ರಿಪ್ಟೋ ಕರೆನ್ಸಿಯನ್ನ ಬೈ ಮಾಡೋದಕ್ಕೆ ಈ ತಿಳಿಸಿದ ಸ್ಟೇಬಲ್ ಕಾಯಿನ್ಗಳನ್ನ ಕೊಟ್ಟು ಖರೀದಿ ಮಾಡಬಹುದು. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಬಿಗಿನರ್ಸ್ ಹೆಚ್ಚಾಗಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೆ ಇಲ್ಲಿ. ಒಂದು ಬಿಟ್ ಕಾಯಿನ್ ಬೆಲೆ $67,000 ಇದೆ ಅಂದ ತಕ್ಷಣ ಅಷ್ಟು ಹಣ ಕೊಟ್ಟು ಒಂದು ಇಡೀ ಬಿಟ್ ಕಾಯಿನ್ ಅನ್ನೇ ಖರೀದಿಸಬೇಕು ಅಂತ ಅನ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಹೇಗೆ ನಮ್ಮ ಇಂಡಿಯನ್ ರೂಪಾಯಿಯಲ್ಲಿ 1 ರೂಪಾಯಿಗೆ 100 ಪೈಸೆ ಇರುತ್ತೋ ಹಾಗೆ ಒಂದು ಬಿಟ್ ಕಾಯಿನ್ ನಲ್ಲಿ 10 ಕೋಟಿ ಸತೋಶಿಗಳಿರುತ್ತೆ. ನಾವಲ್ಲಿ ಪೈಸೆ ಅನ್ನೋದನ್ನ ಇಲ್ಲಿ ಸತೋಶಿ ಅಂತ ಕರಿತೀವಿ. ಅಂದ್ರೆ ನೀವು ಬಿಟ್ ಕಾಯಿನ್ ಅನ್ನ ಪೈಸೆಗಳ ರೂಪದಲ್ಲಿ ಅಥವಾ ಸಣ್ಣ ಸಣ್ಣ ಭಾಗಗಳಾಗಿ ಖರೀದಿಸಬಹುದು. ಉದಾಹರಣೆಗೆ ನಿಮ್ಮ ಹತ್ರ ಕೇವಲ 10 USDT ಇದ್ರೂ ಸಹ ನೀವು ಅದಕ್ಕೆ ಸಮಾನವಾದಂತಹ ಬಿಟ್ ಕಾಯಿನ್ ಅಥವಾ ಸತೋಶಿಯನ್ನ ಖರೀದಿಸಬಹುದು. ಅಂದ್ರೆ ನಿಮ್ಮ ಹತ್ರ ಎಷ್ಟು ಹಣ ಇದೆಯೋ ಅಷ್ಟಕ್ಕೆ ಮಾತ್ರ ನೀವು ಬಿಟ್ ಕಾಯಿನ್ ಅಥವಾ ಯಾವುದೇ ಕಾಯಿನ್ ಅನ್ನ ಖರೀದಿಸುವ ಸಂಪೂರ್ಣ ಅವಕಾಶ ಇಲ್ಲಿರುತ್ತೆ. ಇದರಿಂದ ಬಿಗಿನರ್ಸ್ ಆದ ನಿಮ್ಗೆ ಯಾವುದೇ ಭಯ ಇಲ್ಲದೇನೆ ಸಣ್ಣ ಮೊತ್ತದಿಂದ ಹೂಡಿಕೆಯನ್ನು ಆರಂಭಿಸಬಹುದು. ಸರಿ ಫ್ರೆಂಡ್ಸ್, ಇವತ್ತು ನೀವು ಸ್ಟೇಬಲ್ ಕಾಯಿನ್ ಅಂದ್ರೆ ಏನು ಮತ್ತೆ ಅದನ್ನ ಯಾಕೆ ಬಳಸ್ತಾರೆ ಅಂತ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದೀರಲ್ವಾ. ಆದ್ರೆ ನೆನ್ಪಿಡಿ, ಬರೀ ಕಾಯಿನ್ ಬಗ್ಗೆ ತಿಳಿದ್ರೆ ಸಾಲಲ್ಲ. ಒಂದು ಕಾಯಿನ್ ಬೆಸ್ಟ್ ಹೌದು ಅಲ್ವಾ ಅಂತ ಪತ್ತೆ ಮಾಡೋಕೆ ಮಾರ್ಕೆಟ್ ಕ್ಯಾಪ್ ಅನ್ನೋ ಸೂತ್ರ ಬೇಕು. ಇದು ಗೊತ್ತಿಲ್ಲದಿದ್ರೆ ನೀವು ಒಳ್ಳೆ ಕಾಯಿನ್ ಅನ್ನ ಆಯ್ಕೆ ಮಾಡೋಕೆ ಕಷ್ಟ ಆಗುತ್ತೆ. ಆ ರಹಸ್ಯವನ್ನ ನಾನು ಮುಂದಿನ 6ನೇ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಿ. ನಮ್ಮ ಟೆಲಿಗ್ರಾಮ್ ಚಾನೆಲ್ ಮತ್ತೆ ಗ್ರೂಪ್ಗೆ ಈಗಲೇ ಜಾಯ್ನ್ ಆಗಿ. ಎಲ್ಲಾ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.